ಆಲ್ ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾವು ಇಂದಿನಿಂದ ಮುಂದಿನ ಹಲವಾರು ಸಂಚಿಕೆಯವರೆಗೆ ನಮ್ಮ ಚಾನಲ್ನಲ್ಲಿ ಮೈಸೂರಿನ ಹಿರಿಯ ಪತ್ರಕರ್ತರು, ಇತಿಹಾಸ ತಜ್ಞರು, ಪ್ರವಾಸಿ ಗೈಡ್ ಏನೇನು ಹೇಳಬೇಕು ಇವ್ರ ಬಗ್ಗೆ, ಮೈಸೂರಿನ ಒಂದೊಂದು ಭಾಗದಲ್ಲಿ ನಿಂತ್ಕೊಂಡ್ರೂ ಅದ್ರ ಬಗ್ಗೆ ಬಹಳಷ್ಟು ಇತಿಹಾಸದ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾರೆ. ಅಪಾರ ಜ್ಞಾನಿ, ಮಿತಭಾಷಿ, ಆದರೆ ಇವರ ಪ್ರಖ್ಯಾತಿ ವಿಶ್ವವ್ಯಾಪಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ ಮೈಸೂರಿನ ಇತಿಹಾಸದ ಬಗ್ಗೆ, ಇಲ್ಲಿನ ಸ್ಮಾರಕಗಳ ಬಗ್ಗೆ ಬಹಳಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಇವರ ಕುಟುಂಬಕ್ಕೂ ಮೈಸೂರಿನ ಅರಮನೆಗೂ ಬಹಳ ನಂಟು ರೀ. ಇವರ ಹೆಸರಿನ ಹಿಂದೆ ಇರುವಂಥ ಗೌರಿ ಅನ್ನೋ ಒಂದು ಹೆಸರೇನೆ ಬಹಳ ವಿಶೇಷ. ಅದೇ ಈ ಒಂದು ಮನೆತನ ಅರಮನೆಯ ಒಂದು ಇತಿಹಾಸಕ್ಕೆ ಸೇರಿಸ್ಬಿಟ್ಟಿದೆ. ಬಹಳಷ್ಟು ವಿಚಾರಗಳನ್ನ ಮಾತಾಡ್ತಾರೆ. ಶ್ರೀಯುತರು ಸುಮಾರು 40 ವರ್ಷಗಳ ಕಾಲ ಮೈಸೂರಿನಲ್ಲಿ ಒಂದು ಸಮಾಚಾರ ಅಂತ ಪತ್ರಿಕೆ ಇತ್ತು, ಬಹಳ ಪ್ರಸಿದ್ಧಿ ಇತ್ತು. ಆ ಸಮಾಚಾರ ಪತ್ರಿಕೆಯ ಸಂಪಾದಕರಾಗಿ, ಪ್ರಕಾಶಕರಾಗಿ ತಮ್ಮ ಒಂದು ವೃತ್ತಿಯನ್ನು ಮಾಡ್ತಾಯಿದ್ರು. ಹಾಗೆ ಇಂಡಿಯನ್ ಎಕ್ಸ್‌ಪ್ರೆಸ್ಸು, ಟೈಮ್ಸ್ ಆಫ್ ಇಂಡಿಯಾ, ಸಂಯುಕ್ತ ಕರ್ನಾಟಕ, ಸ್ಟೇಟ್ಸ್ಮನ್, ನೀವು ಯಾವ್ಯಾವುದು ಕನ್ನಡದ ಬಹಳಷ್ಟು ಹಳೆಯ ಪತ್ರಿಕೆಗಳು, ಪ್ರಸಿದ್ಧ ಪತ್ರಿಕೆಗಳು ಹೇಳ್ತೀರಾ, ಅಲ್ಲೆಲ್ಲ ಇವರು ಬರೆದಂಥ ವರದಿಗಳು, ಇವರು ಬರೆದಂಥ ಇತಿಹಾಸದ ವಿಚಾರಗಳು, ಇವರು ಬರೆದಂಥ ಹಲವಾರು ವಿಚಾರಗಳು ಆ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗ್ತದೆ. ಇವತ್ತಿಗೂ ಸಹಿತ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ತಗೊಂಡ್ರೆ ನೀವು ಬಹಳಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆಗಳನ್ನ, ಮೈಸೂರಿನ ಪ್ರಸಿದ್ಧ ಇತಿಹಾಸದ ವ್ಯಕ್ತಿಗಳನ್ನ ನಮಗೆ ಪರಿಚಯ ಮಾಡಿಕೊಡ್ತಾ ಸಾಕ್ತಾರೆ. ಅಂತಹ ಅದ್ಭುತವಾದಂಥ ವ್ಯಕ್ತಿ ಶ್ರೀಯುತ ಗೌರಿ ಸತ್ಯ ಅವ್ರನ್ನ ಇವತ್ತಿನ ಸಂಚಿಕೆಯಿಂದ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಇನ್ನೇನಕ್ಕೆ ತಡ, ಬನ್ನಿ ಅವ್ರ ಮನೆಗೆ ಹೋಗೋಣ. ಬಹಳಷ್ಟು ವಿಶೇಷಗಳನ್ನ ನಾವು ಅವ್ರ ಜೊತೆ ಮಾತಾಡೋದಿದೆ. ಮೈಸೂರಿನ ಅಸಾಮಾನ್ಯರು ಅಂತ ಹೇಳಿ ನಾವು ಹುಡುಕ್ತಾ ಹೋದ್ವಿ. ಮೈಸೂರಿನಲ್ಲಿ ಅಸಾಮಾನ್ಯರಿಗೇನು ಖಂಡಿತ ಕಡಿಮೆ ಇಲ್ಲ. ಬಹಳಷ್ಟು ಜನ ಅಸಾಮಾನ್ಯರು, ಅಸಾಮಾನ್ಯ ಜೀವಿಗಳು ಬಹಳಷ್ಟು ಜನ ಇದ್ದಾರೆ. ನಮ್ಗೆ ಇತ್ತೀಚೆಗೆ ಕಂಡು ಬಂದಿದ್ದು ಗೌರಿ ಸತ್ಯ ಸರ್ ಅಂತ ಒಬ್ರಿದ್ದಾರೆ. ಬಹಳಷ್ಟು ವಿಷಯಗಳು ಅವ್ರ ಹತ್ರ ಇದೆ ಅಂತ ಹೇಳಿ ನಮ್ಮ ನಾಗಮಂಗಲದ ಕಲಿಮುಲ್ಲಾ ಸರ್ ಹೇಳಿದ್ರು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪರಿಚಯ ಅಂತ ಹೇಳಿದ್ರೆ, ಸರ್ಗಿಂತ ಮುಂಚೆ ನಮ್ಗೆ ಪರಿಚಯ ಇದ್ದಿದ್ದು ಅವರ ಅಕ್ಷರಗಳು. ನಮಸ್ಕಾರ. ಅವರು ಅಕ್ಷರಗಳು ನಮ್ಗೆ ಮೈಸೂರು ಮಿತ್ರದಲ್ಲಿ ಜಾಸ್ತಿ ನಾನು ಓದಿದ್ ನೆನಪಿದೆ. ಬಹಳಷ್ಟು ವಿಷಯ ಹೇಳ್ತಾ ಇದ್ರು. ನಾನು ಅನ್ಕೊಂಡೆ ಗೌರಿ ಸತ್ಯ ಅಂತ ಬಂದಾಗ ಯಾರೋ ಹೆಣ್ಮಕ್ಳು ಅಥವಾ ಯಾರೋ ತುಂಬಾ ಪ್ರೊಫೆಸರ್ ಯಾರೋ ಬರೀತಾ ಇದಾರೆ ಅನ್ಕೊಂಡು ನಾನು ಅನ್ಕೊಂಡೆ. ಆ ನಂತರ ಗೊತ್ತಾಯ್ತು ಮಹಾನ್ ವಿದ್ವಾಂಸರು ಒಬ್ರು ಇದಾರೆ, ಅವ್ರ ಹೆಸರು ಗೌರಿ ಸತ್ಯ ಅಂತ ಹೇಳಿ. ಅವರನ್ನ ಇವತ್ತು ನಾವು ಭೇಟಿ ಮಾಡೋದಕ್ಕೆ ಬಂದಿದ್ವಿ. ಬಹಳ ಒಂದು ಆಶಾದಾಯಕ ದಿನ, ಬಹಳ ಖುಷಿ ಕೊಡುವಂತ ದಿನ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ವಿ. ಸರ್ ನಮಸ್ಕಾರ. ನಮಸ್ಕಾರ. ತುಂಬಾ ಸಂತೋಷ ನೀವು ಬಂದಿದ್ದು. ನಿಮ್ಮ ಪರಿಚಯ ಚೆನ್ನಾಗಿತ್ತು. ಇವತ್ತು ಮೈಸೂರಿನ ಬಗ್ಗೆ ಮಾತಾಡೋಣ. ಖಂಡಿತ ಸರ್. ಈ ಸತ್ಯ ಸರ್ ಹಿಂದೆ ಗೌರಿ ಇದೆ. ಆ ಗೌರಿ ಬಗ್ಗೆ ತಮ್ಮ ಬಾಲ್ಯದ ನೆನಪುಗಳು, ಮೈಸೂರಿನ ಬಗ್ಗೆ ತಾವು ಹೇಳೋದಾದ್ರೆ ಸರ್. ಗೌರಿ ಅನ್ನೋದು ನಮ್ಮ ಫ್ಯಾಮಿಲಿ ನೇಮು. ಹಾ ಸರ್. ಆ ಗೌರಿ ಹೆಂಗೆ ಬಂತು ಅಂತಂದ್ರೆ, ನಾವು ಅರಮನೆಯಲ್ಲಿ ಗೌರಿ ಪುರೋಹಿತರಾಗಿದ್ವಿ. ಇದು ತಲಾಂತರದಿಂದ ನಡ್ಕೊಂಡು ಬಂದಿತ್ತು. ಇದು ಯಾವಾಗ ಶುರು ಆಯ್ತು ಅನ್ನೋದ್ರ ಬಗ್ಗೆ ಸರಿಯಾದ ಇತಿಹಾಸ ಎಲ್ಲೂ ಇಲ್ಲ. ಆದ್ರೂ ವಿಜಯನಗರದ ಕಾಲದಿಂದ ಇದು ಹೆಚ್ಚು ಕಮ್ಮಿ ನಡ್ಕೊಂಡು ಬಂದಾಗೆ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ವಿಜಯನಗರ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಗಳು ಆಳ್ತಾ ಇದ್ದಾಗ ಆವಾಗಲೇ ನಮ್ಮವರು ಅಂದ್ರೆ ತೆಲುಗರು ವಿಜಯನಗರದಿಂದ ಅಂದ್ರೆ ಆಂಧ್ರದಿಂದ ಈ ಕಡೆಗೆ ಶ್ರೀರಂಗಪಟ್ಟಣಕ್ಕೆ ಬಂದ್ರು. ಅವರುಗಳು ಅರಮನೆಯಲ್ಲಿ ಮತ್ತೆ ದೇವಸ್ಥಾನಗಳಲ್ಲಿ, ಶಾಲೆಗಳಲ್ಲಿ ಇಲ್ಲೆಲ್ಲನೂ ಪಾಠ ಹೇಳೋದು, ಪೂಜೆ ಮಾಡೋದು, ಅರಮನೆಯಲ್ಲಿ ಪುರೋಹಿತರು ಈ ರೀತಿಯಾಗಿ ಅವರಲ್ಲಿ ಸೆಟ್ಲ್ ಆಗಿದ್ರು. ಅದು ಯಾವಾಗ ಅದು ಗೌರಿ ಪೂಜೆ ಶುರುಗೆ ಅಸೋಸಿಯೇಟ್ ಆಯಿತು ಅನ್ನೋದೇ ನನಗೆ ನಿಖರವಾಗಿ ಎಲ್ಲೂ ಆಧಾರ ಇಲ್ಲ. ಒಂದೇನು ಅಂದರೆ, ಹೆಚ್ಚು ಕಮ್ಮಿ ಆವಾಗ್ನಿಂದಲೇ ಇದು ನಡ್ಕೊಂಡು ಬಂದಿದೆ. ನಡ್ಕೊಂಡು ಬಂದು ಏನಾಗಿದೆ ಅಂತಂದರೆ, ಇದ್ರದ್ದು ಅದಕ್ಕೆ ಸರಿಯಾದ ಆಧಾರ ಎಲ್ಲೂ ಸಿಗೋಲ್ಲ.
ಬಟ್ ಆದ್ಮೇಲೆ ಆ ಕಾಲದನ್ನೇ ಯಾವುದೋ ಕಾರಣಕ್ಕೆ ನಾವು ಅರಮನೆಯಲ್ಲಿ ಪುರೋಹಿತರಾಗಿದ್ವಿ. ಈ ಗೌರಿ ಪೂಜೆ ಅನ್ನೋದು ಯಾವುದೋ ಕಾರಣಕ್ಕೆ ಶುರು ಆಯಿತು. ಅದು ಆವಾಗಲಿಂದ ಹೆಚ್ಚು ಕಮ್ಮಿ ತಲೆತಲಾಂತರದಿಂದ ನಡ್ಕೊಂಡು ಬಂದಿದೆ. ಅದು ನಮ್ಮ ಪೀಳಿಗೆಗೆ ಬಂದರೆ ನನ್ನ ಪೀಳಿಗೆನಲ್ಲೂ ಅದು ಕಂಟಿನ್ಯೂ ಆಯಿತು. ನಮ್ಮ ತಾತ ಮುತ್ತಾತ ಅವ್ರನ್ನೆಲ್ಲ ಗೌರಿ ಪುರೋಹಿತರು ಅಂತ ಐಡೆಂಟಿಫೈ ಮಾಡ್ತಾ ಇದ್ರು. ಆಮೇಲೆ ಅವರೆಲ್ಲ ಗೌರಿ ಪೂಜೆಗೆ ಹೋಗ್ತಾ ಇದ್ದಿದ್ರಿಂದ ಅವರು ಗೌರಿ ಪುರೋಹಿತರು, ಗೌರಿ ಮನೆಯವರು ಅನ್ನೋದೇ ಬರ್ತಿದ್ರು. ಸೊ ಇವರುಗಳಿಗೆ ಏನಾಯ್ತು ಅಂದ್ರೆ ಅವರ ಹೆಸರುಗಳಿಗೆ ಈ ಗೌರಿ ಅನ್ನೋದು ಸೇರ್ಕೋತು. ನನಗೂ ಹಾಗೆ ಆಗಿ ನಮ್ಮ ಬ್ರದರ್ಸ್ಗೆ ಅವರಿಗೆಲ್ಲನೂ, ನಮ್ಮ ತಂದೆಯವರಿಗೆಲ್ಲನೂ ಜಿ ಜಿ ಅಂದ್ರೆ ಗೌರಿ. ಆ ಇನಿಷಿಯಲ್ ಇಟ್ಕೊಂಡು ನಾವು ಹೆಸರುಗಳು ಹಾಕೋತೀವಿ. ನನ್ನ ಪೂರ್ತಿ ಹೆಸರು ಜಿ ಸತ್ಯನಾರಾಯಣ. ಜಿ ಅಂದ್ರೆ ಗೌರಿ. ಇದೇನಾಯ್ತು, ಹೆಚ್ಚು ಕಮ್ಮಿ ಜಯಚಾಮರಾಜ ಒಡೆಯರಿಗೆ ಯಾವಾಗ ಇದು ತಪ್ಪಿತು, ಪ್ರಿನ್ಸ್ಲಿ ಇದೆಲ್ಲ ಸೌಕರ್ಯಗಳೆಲ್ಲ ತಪ್ಪಿತು, ಇಂದಿರಾ ಗಾಂಧಿ ಪೀರಿಯಡ್ ಅದೆಲ್ಲ ತಪ್ಪೋಯ್ತು. ಅದು ತಪ್ಪದಾಗ ಏನಾಯ್ತು ಅಂತಂದ್ರೆ ಅವರಿಗೆ ಆರ್ಥಿಕವಾಗಿ ಮುಗ್ಗಟ್ಟಾಯ್ತು, ಪರಿಸ್ಥಿತಿಗಳು ಬದಲಾವಣೆ ಆಯ್ತು. ಅರಮನೆಯಲ್ಲಿ ಈ ಸಂಪ್ರದಾಯವು ಸ್ವಲ್ಪ ಕಮ್ಮಿ ಆಗ್ತಾ ಬಂದು ಕೊನೆಗೆ ಅದು ಬಿಟ್ಟೋಯ್ತು. ನಮಗೇನಾಗ್ತಿತ್ತು ಅಂತಂದ್ರೆ ಆ ಗೌರಿ ಪೂಜೆ ನಾವು ನಮ್ಮ ತಂದೆಗೆ 4 ಜನದ ಬ್ರದರ್ಸ್ ಇದ್ದಿದ್ರಿಂದ ಇದು ಅವರುಗಳಿಗೆ ಒಂದು ಸರದಿ ಮೇಲೆ ನಡ್ಕೊಂಡು ಬರ್ತಿತ್ತು. ಆ ಸರದಿನಲ್ಲಿ ಅಸೋಸಿಯೇಟ್ ಆಗಿ ನಾವು ಅರಮನೆಯಲ್ಲಿ ಗೌರಿ ಪೂಜೆ ಮಾಡ್ತಾ ಇದ್ದಿದ್ರಿಂದ ನಮಗೆ ಗೌರಿ ಪುರೋಹಿತರು ಅಂತ ಹೇಳಿ ಗೌರಿ ಅನ್ನೋದ ಹೆಸರು ಉಳ್ಕೋತು. ನಾನೇನು ಮಾಡಿದೆ, ಈ ಗೌರಿ ಅನ್ನೋದನ್ನ ಹೆಸರು ಬಿಟ್ಟೋಬಾರ್ದು. ಜಿ ಅಂದ್ರೆ ನಾಳೆ ದಿವಸ ನಮ್ಮ ಮುಂದಿನ ಪೀಳಿಗೆಯವರು ಇದನ್ನ ಜಿ ಅಂತ ಹಾಕೊಂಡಿದ್ರೆ ನಮಗೇನೋ ಗೊತ್ತಿಲ್ಲ, ಇದು ಬಿಟ್ಟೋಗ್ಬಾರ್ದು ಅಂತ ನಾನು ಅದನ್ನ ಗೌರಿ ಅನ್ನೋದನ್ನ ಪೂರ್ತಿ ಬಿಡಿಸಿ ಗೌರಿ ಸತ್ಯನಾರಾಯಣ ಅಂದ್ರೆ ಪೂರ್ತಿ ದೊಡ್ಡದಾಗ್ಬಿಡುತ್ತೆ ಅಂತ ಗೌರಿ ಸತ್ಯ ಅಂತ ಶಾರ್ಟಲ್ ಮಾಡಿದೆ. ಹೀಗಾಗಿ ಇದು ಗೌರಿ ಅನ್ನೋದು ನಮ್ಮ ಫ್ಯಾಮಿಲಿಗೆ ಅಸೋಸಿಯೇಟ್ ಆಗಿದೆ. ಇವತ್ತು ಅಲ್ಲಿ ಅರಮನೆಯಲ್ಲಿ ಗೌರಿ ಪೂಜೆ ನಡೆಯುತ್ತೆ. ನಾವು ಅದು ಹೆಂಗೆ ನಮಗೆ ಅಸೋಸಿಯೇಟ್ ಆಯ್ತು ಅನ್ನೋದನ್ನೇ ಸೂಕ್ಷ್ಮವಾಗಿ ಹೇಳ್ತೀನಿ. ಗೌರಿ ಹಬ್ಬಕ್ಕೆ ಮುಂಚೆ ನಮಗೆ ಅರಮನೆಯಿಂದ ಕಳಿಸೋರು, ಈ ರೀತಿ ದಿವಸ ಗೌರಿ ಪೂಜೆ ಇದೆ, ಬಳೆ ಮಲ್ಲಾರ್ ಪೂಜೆ ಆಗುತ್ತೆ, ನೀವು ಬಳೆ ಕುಂಕುಮ ಅರಿಶಿನ ಎಲ್ಲ ಕಳಿಸ್ತೀವಿ ಅಂತ ಹೇಳಿ ನಮ್ಮ ತಾಯಿಗಳನ್ನು ಕಳಿಸೋರು ಅರಮನೆಯಿಂದ. ಒಬ್ಬರು ಮಾತೆಯರು ಅದನ್ನ ಇಟ್ಕೊಂಡು ಅದನ್ನ ಅವರು ತಗೊಂಡು ಬರೋರು. ಈ ಇದನ್ನೆಲ್ಲನೂ ಅರಿಶಿನ ಕುಂಕುಮ ಅಲ್ಲಿ ಪೂಜೆ ಮಾಡಿದ್ದ ಬಳೆಗಳು ಎಲ್ಲಾನು. ಅದಾದ್ಮೇಲೆ ಅರಮನೆಯಿಂದ ಬಂದು ನಮ್ಮ ಮನೆಗೆ ಸುಣ್ಣ ಎಲ್ಲ ಹೊಡೆದು ಮುಂದ್ಗಡೆ ಎಲ್ಲ ಶುಭ್ರ ಮಾಡಿ ಅವರುಗಳು ಹೋಗೋರು. ಆಮೇಲೆ ಒಬ್ಬರು ಬಂದು ಚಪ್ಪರ ಹಾಕೋರು. ಆಮೇಲೆ ಏನಾಗಿತ್ತು, ಆ ಗೌರಿ ಪೂಜೆಗೆ ಒಂದು 4-5 ದಿವಸದ ಮುಂಚೆ ಅರಮನೆಯಿಂದ ಮೊಕ್ತೇಸರೊಬ್ಬರು ಒಂದು ತಟ್ಟೆನಲ್ಲಿ ಒಂದು ಗೌರಿ ವಿಗ್ರಹ, ಒಂದು ಇದನ್ನ ಗಣಪತಿ ಒಂದು ಸಣ್ಣ ವಿಗ್ರಹ ಇಟ್ಕೊಂಡು ನಮ್ಮ ಮನೆಗೆ ತರ್ತಿದ್ರು. ನಮ್ಮ ಮನೆಯಲ್ಲಿ ಗೌರಿ ಹಬ್ಬದ ದಿವಸ ಆ ಒಳ್ಳೆ ಮುಹೂರ್ತದಲ್ಲಿ ಅದನ್ನ ಇಟ್ಟು ಅದನ್ನ ಪ್ರಾಣ ಪ್ರತಿಷ್ಠಾಪನೆ ನಮ್ಮ ಮನೆಯಲ್ಲಿ ಆಗ್ತಾ ಇತ್ತು. ಇದನ್ನ ಒಂದೇನಂದ್ರೆ ವಿಶೇಷ, ಈ ಗೌರಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಅದೆಲ್ಲ ನಮ್ಮ ಮನೆಯಲ್ಲಿ ಆಗ್ತಿತ್ತು ಹೊರತು ಅರಮನೆಯಲ್ಲಿ ಆಗ್ತಿರ್ಲಿಲ್ಲ. ಇದು ವಿಶೇಷ. ಇದು ಯಾಕೆ ಈ ಪದ್ಧತಿ ಬಂತು ಅನ್ನೋದು, ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಅಂತೂ ನಮ್ಮ ಮನೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಎಲ್ಲ ಆಗೋದು ನಮ್ಮ ತಂದೆ ಮಾಡೋರು. ಅರಮನೆಯಿಂದ ಎಲ್ಲ ಮರ್ಯಾದೆಗಳು ಬರೋದು. ಒಂದು ಮೇನ ಮುಂದ್ಗಡೆ ಆನೆ, ಕುದುರೆ, ಮೇಳದವರು. ಸೊ ಹಿಂದ್ಗಡೆನೂ ಅದೇ ರೀತಿ ಎಲ್ಲ ಕುದುರೆ, ಆನೆ ಎಲ್ಲರೂ ಎಲ್ಲ ಹೆಚ್ಚು ಕಮ್ಮಿ ಒಂದು ಅರ್ಧ ಫರ್ಲ ಉದ್ದ ಇರೋದು ಇದು ಮೆರವಣಿಗೆ. ಅವರು ಮೇನಾದಲ್ಲಿ ಬರೋರು. ನಾವು ಈ ವಿಗ್ರಹ ಏನು ಜರ್ಸಿನಲ್ಲಿ ಇಟ್ಟು ಪೂಜೆ ಮಾಡಿದ್ವಿ ಅದನ್ನ ತಗೊಂಡೋಗಿ ಆ ಮೇನಾದಲ್ಲಿ ಇಡ್ತಾ ಇದ್ವಿ. ಆ ಮೇನಾದಲ್ಲಿ ಇಟ್ಟು ಆ ಕಡೆ ಒಬ್ಬರು ನಿಂತ್ಕೊಂಡು ಈ ಕಡೆ ಒಬ್ಬರು ನಿಂತ್ಕೊಂಡು ಆ ವಿಗ್ರಹ ಬೀಳದೆ ಇದ್ದ ನೋಡ್ಕೊಂಡು ನಾವು ಅರಮನೆಗೆ ತಗೊಂಡು ಹೋಗ್ತಾ ಇದ್ವಿ. ಇದು ಮತ್ತೆ ಅದೇ ಪ್ರೊಸೆಷನ್ ಅಲ್ಲಿ ಈ ಜಗಮೋಹನ್ ಪ್ಯಾಲೇಸ್ ರೋಡು ಆ ಕಡೆ ಸುತ್ತಕೊಂಡು ಅರಮನೆಗೆ ಹೋಗೋದು. ಅರಮನೆಯಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಮೊಕ್ತೇಸರ್ ಕಾಯ್ಕೊಂಡಿರೋರು. ಸರಿ, ಅವರು ಈಡ್ಗಾಯಿ ಹೊಡೆದು ನಮ್ಮನ್ನ ಒಳಗಡೆಗೆ ಬರಮಾಡ್ಕೊಳ್ಳೋರು. ನಾವು ಚಾಮುಂಡಿ ತೊಟ್ಟಿಗೆ ಹೋಗಿ ಆ ಚಾಮುಂಡಿ ತೊಟ್ಟಿನಲ್ಲಿ ಇದನ್ನ ವಿಗ್ರಹನ ಇಡ್ತಾ ಇದ್ವು. ಅದು 3 ದಿವಸ 4 ದಿವಸ 5 ದಿವಸ 2 ದಿವಸ ಪೂಜೆ ನಡೀಬೇಕು. 8 ದಿವಸವೇ ಮಹಾರಾಣಿ ಮತ್ತೆ ಅವರ ಹೆಣ್ಮಕ್ಳು ಯಾರಿದ್ದಾರೆ ಅವರುಗಳ ಪೂಜೆ ಮಾಡ್ತಾ ಇದ್ರು. ಬೆಳಿಗ್ಗೆ ಒಂದ್ಸತಿ ಪೂಜೆ, ಸಾಯಂಕಾಲ ಒಂದ್ಸತಿ ಪೂಜೆ. ಆ 2 ಪೂಜೆ ಟೈಮಲ್ಲಿ ಸರಿಯಾಗಿ ನಾವು ನಮ್ಮ ಮನೆಯಲ್ಲಿ ನೈವೇದ್ಯ ಮಾಡ್ಕೊಂಡು ನಾವು ತಗೊಂಡೋಗ್ಬೇಕಾಗಿತ್ತು. ನೈವೇದ್ಯಕ್ಕೆ ಏನ್ ಬೇಕು ಅದನ್ನ ನಾವು ಇಲ್ಲಿ ಮಾಡ್ಕೊಂಡು, ಸಾಮಾನ್ಯವಾಗಿ ನಮ್ಮ ತಾಯಿನೇ ಮುಂಚೆ ಎಲ್ಲ ಇಲ್ಲಿ ಅಡಿಗೆ ಮಾಡಿ ಎಲ್ಲ ಸಿದ್ಧ ಮಾಡ್ಕೊಳ್ಳೋರು.
ಜೊತೆಗೆ ಆ ತಟ್ಟೆಗಳಲ್ಲಿ ಇಟ್ಟು ತಗೊಂಡು ಹೋಗೋಕ್ಕೆ ನಮ್ಮ ಸೋದರತೆನೋ ಇನ್ಯಾರಾದರೂ ಒಬ್ಬರು ಹೆಂಗಸರು ಬರೋರು. ಸೊ ಇದನ್ನೆಲ್ಲ ತಗೊಂಡೋಗಿ ನಾವು ಅಲ್ಲಿಟ್ಟ ಮೇಲೆ ಅಲ್ಲಿ ಅರಮನೆಯಲ್ಲಿ ಅವರು ಇನ್ನೊಬ್ಬರು ಪುರೋಹಿತರಿದ್ರು, ನಂಜುಂ ಶಾಸ್ತ್ರಿಗಳು ಅಂತ, ಅವರುಗಳು ಅದನ್ನು ಮಹಾರಾಣಿಯವರಿಗೆ ಪೂಜೆ ಮಾಡಿಸಿ ಎಲ್ಲ ಮಾಡಿಸಿ ನಾವು ಏನು ತೊಗೊಂಡೋಗಿದ್ವಿ ನೈವೇದ್ಯನ ಸಮರ್ಪಣೆ ಮಾಡಿ ಆಮೇಲೆ ನೈವೇದ್ಯನೆಲ್ಲನೂ ತೊಗೊಂಡೋಗಿ ಅರಮನೆಯಲ್ಲಿ ಅವರು ಊಟ ಯಾವ ಮಾಡ್ತಾರೆ ಅವರು ಉಪಯೋಗಿಸ್ಕೊಳ್ಳೋರು. ಸೊ ಹೀಗಾಗಿ ನಾವು ತಗೊಂಡು ಹೋಗಿದ್ದು ಇದು ನೈವೇದ್ಯಕ್ಕೆ ಸಾಕಷ್ಟೇ ತಗೊಂಡು ಹೋಗ್ತಿದ್ವಿ, ಸ್ವಲ್ಪ ಏನು ಅಲ್ಪ ಸ್ವಲ್ಪ ಅಲ್ಲ. ಅದಕ್ಕೆ ನಮಗೇನು ಮಾಡೋರು ಅಂತಂದರೆ ಅದನ್ನು ಪ್ರಿಪೇರ್ ಮಾಡಿ ಅದೆಲ್ಲ ಖರ್ಚಾಗುತ್ತಲ್ಲ, ಅದಕ್ಕೆ ಅರಮನೆಯ ಮೋತಿಖಾನೆಯಿಂದ ನಮಗೆ ಇಷ್ಟು ಅಂತ ಇದು ಕೊಡೋರು, ಲವಾಜಮೆ ಇದು ಅವಾಗ ಅದು ನಮ್ಗೆ ಏನು ಬೇಕು ಅದೆಲ್ಲನೂ ಕೊಡೋರು ಸಾಮಗ್ರಿಗಳು. ನಾವು ಅದರಲ್ಲೆಲ್ಲ ಇದನ್ನು ನಾವು ತಗೊಂಡೋಗಿ ಅಲ್ಲಿ ಅವರಿಗೆ ನೈವೇದ್ಯ ಮಾಡಿ ಎಲ್ಲ ಇದ್ಮೇಲೆ ಅವರು ಆ ನೈವೇದ್ಯ ನಾವು ಊಟಕ್ಕೆ ಉಪಯೋಗಿಸ್ಕೊಳ್ಳೋರು. ಆ ಬಿಡೋ ದಿವಸ ಏನಾಗ್ತಿತ್ತು ಅಂತಂದರೆ ಪೂಜೆ ಎಲ್ಲ ಆದಮೇಲೆ ನಮ್ಮ ತಂದೆ ಹೋಗಿ ಸೊ ಇದನ್ನು ತಿರುಗಿ ಆ ದರ್ಶನಲ್ಲಿರೋದನ್ನು ತಗೊಂಡು ಅಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಬಾವಿ ಇದೆ, ಆ ಬಾವಿನಲ್ಲಿ ಅದನ್ನ ತೊಟ್ಲಲ್ಲಿ ಇಟ್ಟು ಒಳಗಡೆ ಇಳಿಸ್ತಾ ಇದ್ರು. ತೊಟ್ಲಲ್ಲಿ ಇಟ್ಟು ಯಾಕೆಂದ್ರೆ ಎತ್ತಾಕಬಾರ್ದು. ಸೊ ತೊಟ್ಲಲ್ಲಿ ಇಟ್ಟು ಅದು ನಿಧಾನವಾಗಿ ಇಳಿಸಿ ಆ ತೊಟ್ಲನ್ನ ತಿರುಗಿಸಿದ್ರೆ ಒಳಗೆ ಬಿದ್ದು ಹೋಗೋದು. ಸೊ ಇದನ್ನು ವಿಸರ್ಜನೆ ಮಾಡಿ ಅಲ್ಲಿಂದ ನಾವು ವಾಪಸ್ ಬರೋರು. ಆಮೇಲೆ ನಮ್ಮ ತಾಯಿಗೆ ಮಹಾರಾಣಿಯವರು ಇದನ್ನ ಬಾಗಿನ ಕೊಡೋರು. ಆಗಿನ ಬಾಗಿನ ಹೇಗಿತ್ತು ಅಂತಂದ್ರೆ ಒಂದು ದೊಡ್ಡ ಮರ, ಈಗಿನಾಗೆ ಚಿಕ್ಕ ಮರ ಅಲ್ಲ, ದೊಡ್ಡ ಮರ. ಆ ದೊಡ್ಡ ಮರದಲ್ಲಿ ದೊಡ್ಡ ದೊಡ್ಡ ದೊನ್ನೆಗಳು, ಆ ದೊನ್ನೆಗಳಲ್ಲಿ ನವಧಾನ್ಯಗಳು ಅದೆಲ್ಲ ಆದಮೇಲೆ ಇದು ಒಂದು ಬೆಲ್ಲ, ಕಬ್ಬಿನ ಜಲ್ಲೆ ಇದೆಲ್ಲನೂ ಇಟ್ಟು ದೊಡ್ಡದಾಗಿ ಒಂದು ಇದು ಕೊಡೋದು. ಅದರಲ್ಲಿ ಒಂದು ಏನು ವಿಶೇಷ ಅಂತಂದ್ರೆ ಒಂದು ಸಣ್ಣ ಬಾಗಿನ ಇರ್ತಿತ್ತು, ಅದು ಬೆಳ್ಳಿನಲ್ಲಿ ಮಾಡಿದ್ರು. ಆ ಬಾಗಿನ ಬೆಳ್ಳಿನಲ್ಲಿ ಇದು ಕೆಳಗಡೆ ಒಂದು ಮೇಲ್ಗಡೆ ಒಂದು ಇದನ್ನ ಇಟ್ಟು ಅದರ ಒಳಗಡೆ ಚಿನ್ನದ ಒಂದು ಸಣ್ಣ ತೆಂಗಿನಕಾಯಿ ಶೇಪಲ್ಲಿ ಒಂದು ಸಣ್ಣ ತೆಂಗಿನಕಾಯಿ, ಒಂದು ಬೆಲ್ಲದ ಅಚ್ಚು, ಒಂದು ಕಬ್ಬಿನ ಇದ್ರ ಥರ ಒಂದು ಕಡ್ಡಿ, ಸೊ ಈ ಥರದ್ದೆಲ್ಲ ಇಟ್ಟು ಅದನ್ನು ಕೊಡೋರು. ಅದು ನಮಗೆ ಬಳುವಳಿಯಾಗಿ ಬರೋದು. ಬಾಗಿನ ಆದ್ದರಿಂದ ನಾವು ಮನೆಗೆ ತರ್ತಿದ್ವಿ. ಸೊ ಅದನ್ನು ತಂದು ಇಲ್ಲಿ ನಮ್ಮ ತಂದೆ 4 ಜನ ಪ್ರದರ್ಶಿಸಿದ್ರಿಂದ ಅದನ್ನು ಅವರು ಹಂಚ್ಕೊಡೋರು. ಸೊ ಆಮೇಲೆ ಅದು ಯಾವಾಗ ಇದು ಎಲ್ಲ ಕಮ್ಮಿ ಆಯಿತು ಅದನ್ನು ಒಬ್ಬರೇ ಇಟ್ಕೊಳ್ಳೋರು, ಇನ್ನೊಬ್ಬರಿಗೆ ಅವ್ರ ಸರ್ದಿ ಬಂದಾಗ ಅವ್ರು ಇಟ್ಕೊಳ್ಳೋರು, ಈ ರೀತಿ ಆಯಿತು. ಹೀಗಾಗಿ ಇದು ತಲೆತಲಾಂತರದಿಂದ ಈ ಕ್ರಮ ನಡ್ಕೊಂಡು ಬರ್ತಿತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅವರ ಚಿಕ್ಕವರಾಗಿದ್ದಾಗ ಬರ್ತಿದ್ದ ಬಾಗಿನ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಒಬ್ಬರು ಮರದಲ್ಲಿ ಮಲ್ಕೋಬಹುದು ಅಷ್ಟು ದೊಡ್ಡದಾಗಿರ್ತದಂತೆ. ಸೊ ಅವ್ರು ಕೊಡ್ತಿದ್ದು ಈ ಇದು ಏನು ಚಿನ್ನ ಬೆಳ್ಳಿ ಬಾಗಿನ, ಆ ಬೆಳ್ಳಿ ಬಾಗಿನದಲ್ಲೂ ಸಾಕಷ್ಟು ಎಲ್ಲ ಇವೆಲ್ಲ ಇರ್ತಿತ್ತು. ಸೊ ನಮಗೆ ಬಹಳ ಅನುಕೂಲ ಆಗಿತ್ತು. ಅವರು ಕೊಡುವ ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 4-5 ತಿಂಗಳು ಇವರ ಜೀವನವೇ ಆಗ್ತಿತ್ತು. ಅದಲ್ಲದೆ ಅರಮನೆಯಿಂದ ಅವರಿಗೆ ಒಂದಷ್ಟು ಸಂಬಳ ತರ ಕೊಡ್ತಾ ಇದ್ರು. ಈಗ ಬಿಟ್ಟಿದ್ವು ಅಲ್ಲೇನಾಗ್ತಿತ್ತು, ನಾವು ಗೌರಿ ಪುರೋಹಿತರಾಗಿ ಅಸೋಸಿಯೇಟ್ ಆಗಿ ನಮಗೆ ಗೌರಿ ಅನ್ನೋದು ನಡ್ಕೊಂಡು ಬಂತು. ಸೊ ಹೀಗಾಗಿ ನಾವು ಗೌರಿ ಪುರೋಹಿತರಲ್ಲೂ ಗೌರಿ ಪೌರೋಹಿತ್ಯ ತಪ್ಪೋಗಿದ್ರು ಆ ಗೌರಿ ಹೆಸರನ್ನ ಇಲ್ಲಿ ಉಳಿಸ್ಕೊಂಡಿದ್ದೀವಿ, ಅದೇ ದೊಡ್ಡದು. ಮೊನ್ನೆ ಇನ್ನೂ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಮೊನ್ನೆ ಪ್ರಮೋದ ಹೇಳಿದೆ ಈ ಬಗ್ಗೆ ತಪ್ಪೋಯ್ತು, ನಾನೇನಾದ್ರೂ ಇದ್ದಿದ್ರೆ ಮೈಸೂರಲ್ಲಿ ಜನ ಮತ್ತೆ ಶುರು ಮಾಡ್ಬಿಡುವೆ, ನಾನು ಪದೇ ಫಾರಿನ್ ಹೋಗ್ತಾ ಇರ್ತೀನಿ ಅಂತ. ಅವ್ರು ಅಯ್ಯೋ ತುಂಬಾ ಸಂತೋಷ ನೋಡಿ, ನೀವೇನಾದ್ರೂ ಇಲ್ಲೇ ಪರ್ಮನೆಂಟ್ ಆಗಿ ಇರ್ತೀನಿ ಅನ್ನೋ ಆಗಿದ್ರೆ ನಾನು ನಿಮ್ಮ ಮನೆಗೆ ಕಳಿಸೋವೆ, ಇದನ್ನ ಪದ್ಧತಿ ಮತ್ತೆ ಶುರು ಹೋಗಬಹುದಾಗಿತ್ತು ಅನ್ನೋ ಇದನ್ನು ಕೂಡ ಹೇಳಿದ್ರು. ಅಂದ್ರೆ ಅಷ್ಟು ನಮಗೆ ಸಂಪರ್ಕ ಇತ್ತು, ಅವರು ನಮ್ಮ ಬಗ್ಗೆ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ರು. ಇದು ಹೀಗಾಗಿ ಅದು ನಡ್ಕೊಂಡು ಬಂದು ನಾವು ಗೌರಿ ಪುರೋಹಿತರ. ಸೊ ಮೈಸೂರು ಅರಮನೆ ಅಂದ್ರೆ ಒಂದು ವಿಶೇಷ. ಇವತ್ತು ಹಳೆ ಮೈಸೂರವರು ಅರಮನೆ ಮುಂದೆ ಹೋಗುತ್ತಾರೆ, ಕೈ ಮುಗಿದ್ಬಿಟ್ಟು ಮುಂದೆ ಹೋಗ್ತಾರೆ ಬಹುಶಃ ಇದು ಅಂತ. ಇಷ್ಟೊಂದು ಪ್ರಜೆಗಳಿಗೆ ಹಸಿರಾಗುವಂತ ಒಂದು ಅರಮನೆ ನೆನಪುಗಳು ತಮಗೆ ಏನೇನಿದೆ? ನಾನು ನೋಡಿದಾಗ ಅರಮನೆ ಹೇಳ್ಬೇಕಾದ್ರೆ ಆವತ್ತಿನ ಅರಮನೆ ವೈಭವ ಸೌಂದರ್ಯ ಇವತ್ತು ಕಂಪೇರ್ ಮಾಡಿದ್ರೆ ಬಹಳ ಮಟ್ಟಿಗೆಲ್ಲ ವ್ಯತ್ಯಾಸ ಆಗಿದೆ. ಅಭಿವೃದ್ಧಿ ಒಂದು ಕಾರಣ, ಅಭಿವೃದ್ಧಿ ಯಾರು ತಡೆಯೋಕ್ಕಾಗಲ್ಲ, ಅದು ಹಾಗೆ ಆಗುತ್ತೆ. ಬಟ್ ಆದ ಪ್ರೋಸೆಸ್ ಅಲ್ಲಿ ಇದನ್ನ ಏನು ನಮ್ಮ ಸೌಂದರ್ಯ ಏನಿತ್ತು ಮೈಸೂರು, ಸಾಂಸ್ಕೃತಿಕವಾಗಲಿ ಐತಿಹಾಸಿಕವಾಗಲಿ ಇವನ್ನೆಲ್ಲ ಸ್ವಲ್ಪ ಮಟ್ಟಿಗಾದ್ರೂ ಉಳಿಸ್ಕೊಂಡಿದೆ. ಬಹಳ ಸಣ್ಣ ಪ್ರಮಾಣದಲ್ಲಿ ಇವತ್ತು ಉಳಿಸ್ಕೊಂಡಿದೆ. ಆವತ್ತು ಮೈಸೂರು ಒಂದು ಸುಂದರವಾದ ಪಟ್ಟಣ. ನಿಮಗೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ನಾನು ನ್ಯೂಜಿಲೆಂಡ್ ಹೋಗಿದ್ದಾಗ
ಅಲ್ಲಿ ಆಕ್ಲೆಂಡಲ್ಲಿ ಏನೋ ಒಂದು ಟ್ರಿಪ್ ಹೋಗಿದ್ವಿ. ಅಲ್ಲಿ ಒಬ್ಬ ಸರ್ದಾರ್ಜಿಯವ್ರನ್ನ ಭೇಟಿ ಮಾಡಿದೆ. ಅವರು ಹಬ್ಕಿದ್ದಾರೆ, ನಾವು ಡೆಲ್ಲಿನವರು ಹೋಗ್ಬಿಟ್ಟು ಹಬ್ಕಿದ್ದಾರೆ ಸೇವೆ. ನಾನು ಹೇಳಿದೆ ಮೈಸೂರು ಕ್ಯಾ ಮೈಸೂರು है? ಮೈಸೂರು तो ಸ್ವರ್ಗ है. ಸ್ವರ್ಗ ಆಗಿತ್ತು ಮೈಸೂರು, ಅಷ್ಟು ಚೆನ್ನಾಗಿತ್ತು ಮೈಸೂರು. ಹಾ, ಇನ್ನೂ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಟೂರಿಸ್ಟ್ ಗೈಡ್ ಆಗಿದ್ದೆ. ಸೊ ಟೂರಿಸ್ಟ್ ಗೈಡ್ ಆಗಿ ಫಾರಿನ್ ಟೂರಿಸ್ಟ್ನ ಮೈಸೂರು ಸುತ್ತಲೂ ಎಲ್ಲರೂ ಪ್ಲೇಸಸ್ಗೆ ಕರ್ಕೊಂಡು ಹೋಗುವೆ. ಮೈಸೂರು ಸಿಟಿನಲ್ಲಿ ಏನಿದೆ, ಮೈಸೂರು ಹೊರಗಡೆ ಏನಿದೆ, ಮನೆಯಲ್ಲವರೇ ತೋರಿಸ್ಕೊಂಡು ಅವ್ರಿಗೆಲ್ಲರೂ ಇದನ್ನೆಲ್ಲರೂ ವಿಶೇಷ ಏನಿದೆ ಎಕ್ಸ್ಪ್ಲೈನ್ ಮಾಡ್ಕೊಡ್ಬೇಕು. ಒಬ್ಬ ಟೂರಿಸ್ಟ್ ಬಂತು ಅಂತಂದ್ರೆ ಅವತ್ತಿನ ದಿವಸ ಮೈಸೂರಲ್ಲಿ ಹೆಚ್ಚು ಕಮ್ಮಿ ಒಂದು ದಿವಸ ನೋಡುವಷ್ಟು ಇರ್ತಿತ್ತು. ಇವತ್ತು ಅಷ್ಟಿಲ್ಲ. ಈಗ ಉದಾಹರಣೆಗೆ ಪ್ಯಾಲೇಸ್ ಟೇಬಲ್ಸ್ ಇಲ್ಲ, ಪ್ಯಾಲೇಸ್ ಗ್ಯಾರಾಜ್ ಇಲ್ಲ, ಇಲ್ಲೆಲ್ಲ ವಿಶೇಷವಾಗಿತ್ತು. ಫಾರ್ ಎಕ್ಸಾಂಪಲ್ ಪ್ಯಾಲೇಸ್ ಸ್ಟೇಬಲ್ಸ್ ಅಲ್ಲಿ ಅಂದ್ರೆ ಅರಮನೆಯಲ್ಲಿ ಏನು ಕುದುರೆಗಳಿದೆ ಮತ್ತೆ ನಾಯಿಗಳು ಮೇಕೆಗಳು ಅದನ್ನೆಲ್ಲನೂ ಒಂದ್ ಕಡೆ ಸಾಕಿದ್ರು. ಆ ಜಾಗದಲ್ಲಿ ಏನಿತ್ತು ಅಂತಂದ್ರೆ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್, ವೆಲ್ಲೆಸ್ಲಿ ಇವರೆಲ್ಲ ಕೊಟ್ಟಿದ್ದೆಲ್ಲ ಕೆಲವು ಸಣ್ಣ ಪುಟ್ಟ ಸಾಮಗ್ರಿಗಳಿತ್ತು. ಕೊಟ್ಟಿದ್ರಲ್ಲ ಮಹಾರಾಜರಿಗೆ, ಅದೆಲ್ಲನೂ ಅಲ್ಲಿಟ್ಟಿತ್ತು. ನಾವು ಅದನ್ನೆಲ್ಲ ನೋಡಿ ಕರ್ಕೊಂಡು ಹೋಗ್ತಾ ಇದ್ವಿ. ಅದು ಅದನ್ನ ನೋಡಿ ಬಹಳ ಸಂತೋಷ ಪಡೋರು. ಅದಲ್ಲದೆ ಮಹಾರಾಜರ ಕೋಚಸ್ ಏನಿತ್ತು ಅಂದ್ರೆ ಅವರು ಎಲ್ಲಿ ಹೋಗೋಕೆ ಸಿಟಿನಲ್ಲಿ ಓಡಾಡಕ್ಕೆ ಅವ್ರು ಏನು ಗಾಡಿಗಳನ್ನ ಉಪಯೋಗಿಸಿದ್ರು. ಇವತ್ತಿನಾಗಿ ಕಾರ್ಗಳು ಜಾಸ್ತಿ ಇರಲಿಲ್ಲ. ಅವರ ಇದೇನಿದ್ರು ರೋಲ್ಸ್ ರಾಯ್ಸ್ ಕಾರು. ಸೊ ಆ ಕಾರ್ಗಳ ಜೊತೆಗೆ ಈ ಮೇನ, ಪಲ್ಲಕ್ಕಿ ಈ ಥರದ್ದೆಲ್ಲನೂ ಇತ್ತು. ಆ ಜೊತೆಗೆ ಸಣ್ಣ ಪುಟ್ಟ ಈ ಕೋಚಸ್ ಅಲ್ಲೂ ಡಿಫರೆಂಟು. ಮೈಲ್ ಕೋಚು, ವಿಕ್ಟೋರಿಯಾ ಕೋಚು, ಈ ಥರದ ತರಾವರಿ ಕೋಚ್ಗಳಿರ್ತೀವಿ. ಈ ಕೋಚ್ಗಳಲ್ಲಿ ಅವರು ಮೈಸೂರಲ್ಲಿ ಎಲ್ಲಾದ್ರೂ ಫಂಕ್ಷನ್ ಹೋಗಬೇಕಾದ್ರೆ ಈ ಕೋಚ್ಗಳಲ್ಲಿ ಬರೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀರಿಯಡ್ ಅಲ್ಲಿ ವೆಹಿಕಲ್ಸ್ ಇನ್ನೂ ಕಮ್ಮಿ ಇದ್ದಿದ್ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರು ಅವರೆಲ್ಲ ಈ ಕೋಚಸ್ ಎಲ್ಲ ಬರ್ತಾ ಇದ್ರು. ಸೊ ಈ ಕೋಚಸ್ ಎಲ್ಲ ಅದ್ಭುತವಾಗಿತ್ತು. 1-2 ಕೋಚ್ ಎಲ್ಲ ಸುಮಾರು ನಾನು ನೋಡಿದಾಗೆ ಒಂದು 16-18 ಕೋಚ್ಗಳಿತ್ತು. ವೆರೈಟೀಸ್ ಒಂದೊಂದೊಂದೊಂಥರ ಬ್ಯೂಟಿಫುಲ್ ಕೋಚಸ್. ಎಲ್ಲ ಇಂಗ್ಲೆಂಡು, ಯುರೋಪು ಈ ಕಡೆಯಿಂದ ತರಿಸ್ಕೊಂಡಿದ್ರು ಕೋಚಸ್. ಸೊ ಅದೆಲ್ಲ ಕೆಲವನ್ನೆಲ್ಲ ಇಲ್ಲೇ ಮಾಡೋರು ಇದ್ರು ಆ ಕಾಲದಲ್ಲಿ. ಅಂತ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಇರೋ ಗಾಡಿ ಕಟ್ಟೋ ಜನ ಇಲ್ಲಿ ಮೈಸೂರಲ್ಲಿ ಇದ್ರು. ಅದಕ್ಕೆ ಗಾಡಿ ಚೌಕ ಇವೆಲ್ಲನೂ ಕೆಲವೆಲ್ಲನೂ ಈ ಥರದಲ್ಲಿ ಜಾಗಗಳು ಇವತ್ತು ಇದೆ. ಯಾಕೆಂದ್ರೆ ಇಲ್ಲಿ ಗಾಡಿ ಕಟ್ಟೋ ಜನ ಇದ್ರು. ಸೊ ಹಾಗಾಗಿ ಇದು ಮೈಸೂರು ಕೂಡ ಒಳ್ಳೆ ಗಾಡಿಗಳು ಕಟ್ಟೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ರು. ಹೀಗಾಗಿ ಬಹಳ ಒಳ್ಳೆ ಗಾಡಿಗಳಿವೆ. ಇದನ್ನ ತೋರಿಸ್ತೀವಿ. ಪ್ಯಾಲೇಸ್ ಇದು ಗ್ಯಾರೇಜ್ ಹೋಯ್ತು ಅಂತ ಹೇಳಿದ್ರೆ ಮಹಾರಾಜರ ತರಾವರಿ ಕಾರ್ಗಳಿರೋದು. ಇವ್ರಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿ ಗಂಡ ಬೇರೆ ಒಂದು ಹಾಕಿ ಮುಂದ್ಗಡೆ ಆ ಕಾರ್ಗಳಿರೋದು. ಆ ಕಾರ್ಗಳನ್ನು ನೋಡೋಕ್ಕೋಸ್ಕರ ತೋರ್ಸೋಕ್ಕೋಸ್ಕರ ನಾನು ಇಲ್ಲಿ ಫಾರಿನರ್ಸ್ ಕರ್ಕೊಂಡು ಹೋಗ್ತಿದ್ದೆ. ಜಗನ್ಮೋಹನ್ ಪ್ಯಾಲೇಸ್ ಮೇಲ್ಗಡೆ ಹೋಯ್ತು ಅಂತಂದ್ರೆ ಅದೊಂದು ಇದಿತ್ತು, ಛತ್ರಿ ಇತ್ತು, ಮಂಟಪ. ಆ ಮಂಟಪದ ಮೇಲೆ ನಿಂತ್ಕೊಂಡ್ರೆ ಈ ಮೈಸೂರು ಸೌಂದರ್ಯ ಕಾಣೋದು ಅದ್ಭುತವಾಗಿತ್ತು. ಇವತ್ತದಿಲ್ಲ. ಸೊ ಹೀಗೆ ವೆರೈಟೀಸ್ ಆಫ್ ಪ್ಲೇಸಸ್ ಇತ್ತು. ಸಮ್ಮರ್ ಪ್ಯಾಲೇಸು, ಲಲಿತ ಮಹಲ್ಲು. ಲಲಿತ ಮಹಲಲ್ಲಿ ಒಳ್ಳೆ ಪೇಂಟಿಂಗ್ಸು ಅವೆಲ್ಲನೂ ಒಂದು ಸ್ವಲ್ಪ ಡಿಸ್ಪ್ಲೇ ಮಾಡಿದ್ರು. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಅಲ್ಲಿ ಏನು ಇವ್ರದ್ದು ವೈಸ್ರಾಯ್ ರೂಮ್ ಇತ್ತು. ಆ ವೈಸ್ರಾಯ್ ರೂಮ್ ನೋಡೋಕ್ಕೇನೋ ಒಂದು ವೈಭವ. ಇದೆಲ್ಲ ನೋಡಿ ನಾವು ನಮ್ಮ ಜೊತೆಗೆ ಈ ಫಾರಿನರ್ಸ್ ಕೂಡ ಬಹಳ ಸಂತೋಷ ಪಡ್ತಾ ಇದ್ರು. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ದೇವರಾಜ ಮಾರ್ಕೆಟ್ ಹೋಯ್ತು ಅಂತಂದ್ರೆ ದೇವರಾಜ ಮಾರ್ಕೆಟ್ ಎಷ್ಟು ಚೆನ್ನಾಗಿತ್ತು, ವ್ಯವಸ್ಥಿತವಾಗಿತ್ತು ಅಂತಂದ್ರೆ ಒಂದೊಂದು ಸ್ಟಾಲ್ನಲ್ಲಿ ಒಂದೊಂದು ಪದಾರ್ಥ. ತೆಂಗಿನಕಾಯಿಗೆ ಒಂದು, ಹೂವಿಗೆ ಒಂದು, ವಿಳ್ಳೆದೆಲೆಗೆ ಒಂದು, ಬೆಲ್ಲದಚ್ಚಿಗೆ ಒಂದು, ಆಮೇಲೆ ಆ ಕಡೆ ಹೋಯ್ತು ಅಂತಂದ್ರೆ ಬಾಳೆ ಎಲೆಗೆ ಒಂದು, ಈ ರೀತಿ ಒಂದೊಂದಕ್ಕೂ ಒಂದೊಂದು ರೋ ಇತ್ತು. ಇವತ್ತು ಅವೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಬಾಳೆ ಎಲೆ ಇದ್ ಕಡೆ ಇನ್ಯಾವುದೋ ಇದೆ. ಸೊ ಕುಂಕುಮ ಮಾರೋ ಕಡೆ ಮತ್ತೇನೋ ಬಂದಿದೆ. ಸೊ ಹಣ್ಣುಗಳು ಮಾರ್ತಿದ್ದ ಕಡೆ ಇನ್ನೇನೋ ಮಾರ್ತಾರೆ. ಸೊ ಇದೆಲ್ಲ ಮಿಕ್ಸ್ ಆಗಿ ಇವತ್ತು ಆ ವ್ಯವಸ್ಥೆ ಹೊರಟೋಗಿದೆ. ಇದನ್ನು ನಾವು ರೀತಿಯಾಗಿ ಮಾಡ್ಬೋದಾಗಿತ್ತು. ಆವಾಗಿನ ಒಂದು ಟೂರಿಸ್ಟ್ ಅನ್ನ ನಾವು ದೇವರಾಜ ಮಾರ್ಕೆಟ್ ನಾನು ಕರ್ಕೊಂಡು ಹೋಯ್ತು ಅಂತಂದ್ರೆ ಅವ್ರು ಅದನ್ನ ನೋಡಿ ಎಷ್ಟು ಸಂತೋಷ ಪಡೋದ್ರು. ಇಟ್ಸ್ ಲೈಕ್ ಎ ಯುರೋಪಿಯನ್ ಮಾರ್ಕೆಟ್ ಅನ್ನೋದು ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ಏನಾದ್ರು ಮಳೆ ಬಂತು ಅಂತಂದ್ರೆ ಒಂದು ತೊಟ್ಟು ನೀರು ಒಳಗಡೆ ನಿಲ್ತಾ ಇರಲಿಲ್ಲ. ಒಳಗಡೆ ನೀರು ಒಂದು ಅಲ್ಲಿ ಏನು ಮಾಡಿದ್ರು ಅಂದ್ರೆ ಆ ಪ್ರತಿಯೊಂದು ಅಂಗಡಿ ಮುಂದೆನೆ ಒಂದು ಸಣ್ಣದಾಗಿ ಒಂದು ದೋಣಿ ನಿಂತಿದೆ. ಅದನ್ನು ಆ ಇದರಲ್ಲಿ ಮಾಡಿರೋರು ಮೆಟಲಲ್ಲಿ. ಆ ಮೆಟಲಲ್ಲಿ ನೀರು ಇಳಿದು ಆ ಕಂಬದೊಳಗೆ, ಅದು ಕಂಬಗಳೆಲ್ಲ ಹಾಲು, ಆ ಕಂಬದೊಳಗೆ ಇಳಿದು ಕೆಳಗಡೆ ಡ್ರೈನೇಜ್ ಕೊಟ್ಟೋಗೋದು.
ಸೊ ಒಂದು ಡ್ರಾಪ್ ನೀರು ದೇವರಾಜ ಮಾರ್ಕೆಟ್ ಅಲ್ಲಿ ನಿಂತಿರಲಿಲ್ಲ. ಅಂಗಡಿಗಳವರು ಅಷ್ಟೇ ಬಹಳ ಚೆನ್ನಾಗಿ ಶಿಸ್ತಿನಿಂದ ವ್ಯವಸ್ಥಿತವಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಅಪ್ಪಿತಪ್ಪಿ ಮಹಾರಾಜರುಗಳು ಕೂಡ ಅಥವಾ ಅರಮನೆಯನ್ನು ಕೂಡ ಅಲ್ಲಿಗೆ ಬಂದು ನೋಡ್ಕೊಂಡು ಹೋಗೋರು, ಬೇರೆಯವರು ಬೇಕಾದ್ರೆ ತಗೊಂಡು ಹೋಗೋರು, ಜೊತೆಗೆ ಅರಮನೆಯಿಂದನೇ ಅಲ್ಲೆಲ್ಲ ಪರ್ಚೇಸಸ್ ಅವೆಲ್ಲ ನಡೀತಿದ್ದರಿಂದ ಬಹಳ ಶಿಸ್ತಿನಿಂದ ಬದ್ಧವಾಗಿ ನಡ್ಕೊಂಡು ಹೋಗ್ತಾರೆ. ಮೈಸೂರು ಇನ್ನೂ ಒಂದು ಅಂದರೆ ಇವತ್ತಿನಾಗೆ ಅವತ್ತು ಜಾಸ್ತಿ ವಾಹನಗಳಿರಲಿಲ್ಲ. ಮೈಸೂರಿನ ರಸ್ತೆಗಳು ಆವತ್ತಿಗೆ ಅದು ವಿಶಾಲವಾದ ರಸ್ತೆಗಳಿವೆ. ಆ ವಿಶಾಲವಾದ ರಸ್ತೆಗಳು ಅಷ್ಟೇ, ಅಲ್ಲಿ 1 ಇಂಚು ನೀರು ನಿಲ್ತಿರಲಿಲ್ಲ. ವಿಜಯದಶಮಿ ದಿವಸ ಭಾರಿ ಮಳೆ ಬಂತು ಅಂತಂದ್ರೆ ಅದು ಏನಾಗೋದು ಅಂದ್ರೆ ರಸ್ತೆ ಪಕ್ಕದಲ್ಲಿ ಸಣ್ಣದಾಗಿ ಒಂದು ಓಪನಿಂಗ್ ಇರೋದು, ಇದರಲ್ಲಿ ಮೋರಿಗಳಿಗೆ ಕೆಳಗಡೆ ಹೊರಟೋಗೋದು. ಆ ಮೋರಿಗಳು ಇವತ್ತು ಇದೆ. ಹಾಗಾಗಿನೇ ಅದು ಈ ಕಾಲುವೆಗಳಿಗೆ ಅದಕ್ಕೆಲ್ಲ ಕನೆಕ್ಟ್ ಆಗ್ತಾ ಇತ್ತು. ಈ ನಾಲೆಗಳಿಗೆ ಇದಕ್ಕೆಲ್ಲ ಕನೆಕ್ಟ್ ಆಗಿ ಇದು ಯಾವುದು ಕೆರೆಗಳಿದೆ ಮೈಸೂರು ಅಂತ, ಆ ಕೆರೆಗಳಿಗೆ ಫೀಲ್ ಆಗ್ತಿತ್ತು. ಹೀಗಾಗಿ ಯಾವತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಡೈರೆಕ್ಟ್ ಮೈಸೂರು ಮಹಾರಾಜರು ಮಾಡಿದ್ರು. ಈ ಕೆರೆಗಳೆಲ್ಲ ತುಂಬ್ಕೊತಿತ್ತು. ಕೆರೆಗಳ ನೀರು ದನಕರುಗಳಿಗೆ ಕುಡಿಯೋಕೆ ಅಥವಾ ಬಟ್ಟೆ ಒಗೆಯೋಕೆ ಇದಕ್ಕೆಲ್ಲ ಆಶ್ರಯ ಆಗಿತ್ತು. ಇಲ್ಲೆಲ್ಲ ದೇವಸ್ಥಾನಗಳಿತ್ತು. ಇವತ್ತು ದೊಡ್ಡ ಕೆರೆ ಮೈದಾನಕ್ಕೆ ಹೋದ್ರೆ ನೀವು ಏರಿ ಮೇಲೆ ಕೆಲವು ದೇವಸ್ಥಾನಗಳು ನೋಡ್ತೀವಿ. ಈ ರೀತಿ ದೇವಸ್ಥಾನಗಳಿತ್ತು. ಇಲ್ಲೆಲ್ಲ ಪೂಜೆಗಳಾಗ್ತಿತ್ತು. ಅಲ್ಲಿ ಹೋಗಿ ಸ್ನಾನ ಮಾಡಿ ದೊಡ್ಡ ಕೆರೆನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮನೆಗೆ ವಾಪಸ್ ಬರ್ತಾ ಇದ್ರು. ದೊಡ್ಡ ಕೆರೆಯಲ್ಲಿ ಸ್ನಾನ ಮಾಡಿ ಯಾವುದು ಜಾಸ್ತಿ ಏನಿಲ್ಲ, ನಮ್ಮ ಅಜ್ಜಿ ಕಾಲದಲ್ಲಿ ಸುಮಾರು 100 ವರ್ಷದ ಹಿಂದೆ ದೊಡ್ಡ ಕೆರೆಯಲ್ಲಿ ಸ್ನಾನ ಮಾಡಿ ಅಲ್ಲಿ ಆಂಜನೇಯ ದೇವಸ್ಥಾನ, ಮಿಕ್ಕಿದ್ದ ದೇವಸ್ಥಾನಗಳಿದೆ ಸಣ್ಣ ಪುಟ್ಟ, ಆ ಗುಡಿಗಳಿಗೆ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಅವರು ಮನೆಗಳಿಗೆ ಬರೋರು. ಯಾಕೆಂದ್ರೆ ಮನೆಯಲ್ಲಿ ಯಾವತ್ತು ಪೈಪ್ಡ್ ವಾಟರ್ ಸಪ್ಲೈ ಇರಲಿಲ್ಲ ಇವತ್ತಿನಾಗಿ. ಸೊ ಹಾಗಾಗಿ ಅವರುಗಳು ಈ ಕೆರೆಗಳನ್ನೇ ಆಶ್ರಯಿಸಬೇಕಾಗಿತ್ತು. ದೊಡ್ಡ ಕೆರೆ, ಕುಕ್ಕರಳ್ಳಿ ಕೆರೆ. ಸೊ ಹೀಗಾಗಿ ನಮಗೆ ಈ ಕೆರೆಗಳೆಲ್ಲ ನಮಗೆ ಆಶ್ರಯ ಆಗಿತ್ತು, ನೀರಿನ ತಾಣಗಳಾಗಿತ್ತು. ಅಲ್ಲಿನ ಸೌಂದರ್ಯವನ್ನು ರಕ್ಷಣೆ ಮಾಡ್ತಾ ಇತ್ತು. ದೊಡ್ಡ ಕೆರೆ, ಕಾರಂಜಿ ಕೆರೆ ಇವನ್ನೆಲ್ಲನೂ ನೋಡಕ್ಕಾಗ್ತಾ ಇತ್ತು. ನಾನೇ ಹೇಳ್ತೀನಿ, ಸುಮಾರು ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಸುಮಾರು 70ನೇ ಇಸ್ವಿನಲ್ಲಿ ಸೈಕಲ್ನಲ್ಲಿ ನಾನು ಇದಕ್ಕೆ ಹೋಗುವೆ ಕಾರಂಜಿ ಕೆರೆಗೆ. ಆ ಕಾರಂಜಿ ಕೆರೆ ಈಗಿನಾಗೆ ಇದು ಇರ್ತಿಲ್ಲ, ಭಾಳ ಒಳ್ಳೆ ರಸ್ತೆ, ಕ್ವಾಯಟ್ ಆಗಿರೋದು. ಅಲ್ಲಿ ಕಲ್ಲು ಬೆಂಚ್ಗಳಿರೋದು ಇದ್ರ ಏರಿ ಮೇಲೆ. ಇದ್ರ ಮೇಲೆ ಕೂತ್ಕೊಂಡ್ಬಿಟ್ಟಿದ್ವಿ. ಒಳ್ಳೆ ಇದು ಗಾಳಿ ಬೆಳಕು, ಅಟ್ಮಾಸ್ಫಿಯರು, ಒಳ್ಳೆ ಕ್ಲೈಮೇಟು ಎಲ್ಲನೂ ಒಳ್ಳೆ ಗಾಳಿ ತಂಪಾಗಿ. ಸಾಯಂಕಾಲ ಹೊತ್ತು 1 ಅರ್ಧ ಗಂಟೆಯೋ 1/4 ಗಂಟೆಯೋ ಕೂತಿದ್ವಿ. ಆಮೇಲೆ ಈ ಸೈಕಲಲ್ಲಿ ವಾಪಸ್ ಬರುವೆ. ಇಲ್ಲಿ ಹೋಯ್ತು ಅಂತಂದ್ರೆ ಹಾಡಿನ ಸರ್ಕಲಲ್ಲಿ ಆ ಫೌಂಟನ್ನ ಇದು ಮಾಡೋರು. ಆ ಫೌಂಟನ್ ಹತ್ರ ಕೂತು ಅಲ್ಲವೇ ಎಲ್ಲನೂ ಸುತ್ತಲೂ ಕಲ್ಲು ಬೆಂಚ್ಗಳಿರ್ತಿತ್ತು, ಅಲ್ಲಿ ಕೂತ್ಕೊಂಡಿದ್ವಿ. ನಾವು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಅರಮನೆ ಆಗ್ತೋಯ್ತು ಅಂದರೆ ಅರಮನೆ ಮುಂದೆನೂ ಯಾರು ಜನ ಬರ್ತಿದ್ರು, ಭಾಳ ಡಿಸಿಪ್ಲಿನ್ಡ್ ಕ್ರೌಡು. ಇವತ್ತಿನಾಗೆ ಯಾರು ಸಿಕ್ಕಾಪಟ್ಟೆ ಮೇಲ್ ಬಿಡೋದು, ಒಳಗೆ ಹೋಗೋದು ಈ ರೀತಿ ಇರಲಿಲ್ಲ. ಭಾಳ ಡಿಸಿಪ್ಲಿನ್ಡ್ ಆಗಿ ಮಹಾರಾಜನ ಕಂಡ್ರೆ ಭಾಳ ಗೌರವ ಇರ್ತಿತ್ತು. ಅರಮನೆ ಕಂಡ್ರೆ ಒಂದು ಭಕ್ತಿ. ಅರಮನೆ ಹೇಗೆ ಅಂದರೆ ಒಂದು ದೇವಸ್ಥಾನಕ್ಕೆ ಹೋದ ಭಾವನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅರಮನೆ ಮಹಾರಾಜರೇ ದೈವ ಅನ್ನೋದನ್ನು ನಾವು ಕನ್ಸಿಡರ್ ಮಾಡೋದ್ರಿಂದ ಮಹಾರಾಜನ ಜೊತೆಗೆ ಅಲ್ಲಿ ಒಳಗಡೆನೂ ಈ ಗಣಪತಿ ದೇವಸ್ಥಾನ ಇದೆ. ಸೊ ಇವೆಲ್ಲ ದೇವಸ್ಥಾನಗಳ ಸುತ್ತಮುತ್ತ ಇರೋದ್ರಿಂದ ಅರಮನೆ ನಾನು ಒಂದು ಪವಿತ್ರವಾದ ಸ್ಥಾನ ಅನ್ನೋದು ಮನಸ್ಸನ್ನು ಇಟ್ಕೊಂಡಿದ್ದು. ಅರಮನೆಗೆ ಹೋಗ್ಬೇಕಾದ್ರೆ ಶಕ್ತಿ ಹೊರಗಡೆ ಹೋಗ್ಬೋದು, ಈ ರೀತಿ ಎಲ್ಲನೂ ಒಂದು ವ್ಯವಸ್ಥೆ ಇತ್ತು. ಸೊ ಹೀಗಾಗಿ ಮೈಸೂರು ಬಹಳ ಸೌಂದರ್ಯವಾದ ಜಾಗ ಆಗಿತ್ತು. ನೋಡೋಕ್ಕೂ ಸಾಕಷ್ಟು ಇದು ಚೆನ್ನಾಗಿತ್ತು. ಚಾಮುಂಡಿ ಬೆಟ್ಟವು ಹಾಗೆ ಬಹಳ ಜನ ಜಾಸ್ತಿ ಇರ್ತಿಲ್ಲ. ಕೆಳಗಡೆ ಮೆಟ್ಟು ಹತ್ಕೊಂಡು ನಾವು ಹೋಯ್ತು ಅಂದರೆ ಅಥವಾ ನಾವು ಇದು ಬಸ್ಸಲ್ಲಿ ಹೋಯ್ತು ಅಂತಂದರೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೋದರೆ ಜಾಸ್ತಿ ಜನ ಇರ್ತಿರ್ಲಿಲ್ಲ. ದೇವಸ್ಥಾನದ ಹೊರಗಡೆನೆ ಅಲ್ಲಿಯ ಹೆಂಗಸರು ಇದನ್ನ ಸಣ್ಣ ಸಣ್ಣ ತಟ್ಟೆಗಳಲ್ಲಿ ಇದನ್ನ ತೆಂಗಿನಕಾಯಿ, ಬಾಳೆಹಣ್ಣು, ಹೂವು, ಗಂಧದ ಕಡ್ಡಿ ಇವನ್ನೆಲ್ಲ ಇಟ್ಕೊಂಡು ಅಲ್ಲೇ ಮಾರ್ತಿದ್ರು. ಅದನ್ನು ತೊಗೊಂಡೋಗಿ ಸಣ್ಣ ಜರ್ಸಿನಲ್ಲಿ ನೀವು ಕೊಟ್ಟು ಅಂತ ಹೇಳಿದ್ರೆ ಅಲ್ಲಿ ಅರ್ಚಕರದನ್ನ ಪೂಜೆ ಮಾಡಿ ನಮಗೆ ನೈವೇದ್ಯ ಕೊಡೋದು. ದೇವರ ದರ್ಶನ ಅಚ್ಚುಕಟ್ಟಾಗಿ ಆಗೋದು. ನೋಡಿಕೊಂಡು ನಾವು ಸಂತೃಪ್ತಿಯಿಂದ ವಾಪಸ್ ಬರ್ತಾ ಇದ್ವಿ. ಇಷ್ಟು ಚೆನ್ನಾಗಿದ್ದು ಪ್ರದೇಶಗಳು ಇವತ್ತು ನಾನು ಹೇಳ್ತಲ್ಲ, ಡೆವಲಪ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಅದಾಗಿರೋದ್ರಿಂದ ಸಾಕಷ್ಟು ಇವೆಲ್ಲನೂ ಬರೀ ಪ್ರವಾಸಿಗರು ನಮ್ಮವರು ಇವರೆಲ್ಲ ತುಂಬಿಕೊಂಡೆಲ್ಲ ಹಾಳಾಗಿದೆ. ಬಟ್ ಅದುವೇ ಇದನ್ನು ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಬಹುದಾಗಿತ್ತು. ಮಾಡಿದರೆ ಈ ಸೌಂದರ್ಯನ ಇನ್ನೂ ಸ್ವಲ್ಪ ಉಳಿಸ್ಕೋಬೋದಾಗಿತ್ತು. ಸೌಂದರ್ಯ ಸ್ವಲ್ಪ ಮಟ್ಟಿಗೆ ಉಳಿದಿದೆ, ಬಟ್ ಆವತ್ತಿನ ಮಟ್ಟಿಗೆ ಅದು ಉಳಿದಿಲ್ಲ. ಈ ಸೌಂದರ್ಯದ ಮೈಸೂರು ಇವತ್ತು ಹೊರಗಡೆಯಿಂದ ಬಂದರೆ ಅವರು ಭಾಳ ಚೆನ್ನಾಗಿದೆ ಮೈಸೂರು ಅಂತಾರೆ. ನಾನು ನೋಡಿದ್ದ ಮೈಸೂರಿಗೆ ಇವತ್ತು ನಾನು ನೋಡ್ತಿರೋ ಮೈಸೂರಿಗೆ
ಬಹಳ ವ್ಯತ್ಯಾಸ ಆಗಿದೆ. ಅಜಗಜಾಂತರ ಅಂತಲೇ ಹೇಳ್ಬೇಕು ನಾವು. ಅಷ್ಟು ವ್ಯತ್ಯಾಸ ಆಗಿದೆ. ಅದಕ್ಕೊಂದು ಪ್ರವಾಸಿಗಳು, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿರೋದು, ಅಂಗಡಿಗಳು ಎಲ್ಲಿಂದ ಅಲ್ಲಿ ಬಂದಿರೋದು, ಒಂದು ಶಿಸ್ತುಬದ್ಧವಾಗಿ ಅಂಗಡಿಗಳಿರಲಿಲ್ಲ. ಉದಾಹರಣೆಗೆ ಅಶೋಕ ರೋಡಲ್ಲಿ ತಗೋತು ಅಂತಂದ್ರೆ ಅಂಗಡಿಗಳು ಹೇಗಿತ್ತು, ಅವಾಗ ಅಶೋಕ ರೋಡ್ಗೆ ದೊಡ್ಡ ಪೇಟೆ ಅಂತಿದ್ರು. ಅದು ಊರಿಗೆ ದೊಡ್ಡದಾದ ಪೇಟೆ. ಸೊ ಅದು ದೊಡ್ಡದಾದ ಪೇಟೆ ಆದ್ದರಿಂದ ಆ ದೊಡ್ಡ ಪೇಟೆನಲ್ಲೇ ಮಹಾರಾಜರ ಮೆರವಣಿಗೆ ವಿಜಯದಶಮಿ ದಿವಸ ಹೋಗ್ತಾ ಇತ್ತು. ಆ ವಿಜಯದಶಮಿ ದಿವಸ ಅಲ್ಲಿ ಮೆರವಣಿಗೆ ಹೋಯ್ತು ಅಂತಂದ್ರೆ ಅಲ್ಲಿ ಕೆಳಗಡೆ ಅಂಗಡಿಗಳಿದ್ರೆ ಮೇಲ್ಗಡೆ ಜನ ವಾಸ ಮಾಡೋ ಕೂಡ ಅಲ್ಲೇ ಇತ್ತು. ಯಾಕಪ್ಪ ಹಾಗೆ ಮಾಡಿದ್ರು ಅಂತಂದ್ರೆ ಅಂಗಡಿನ ನೋಡ್ಕೊಂಡಾಗುತ್ತೆ, ಚಿನ್ನ ಬೆಳ್ಳಿ ಇದನ್ನೆಲ್ಲ ಮಾರ್ತಿರ್ತಾರೆ. ಆ ಅಂಗಡಿಯ ಸೇಫ್ಟಿ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅವರಿಗೆ. ಅವರು ಆ ಜಾಗ ಬಿಟ್ಟು, ಅವರ ವ್ಯಾಪಾರದ ಸ್ಥಳ ಬಿಟ್ಟು ಬೇರೆ ಕಡೆ ಅವ್ರು ಹೋಗೋಕ್ಕಾಗಿಲ್ಲ. ಬೆಳಗ್ಗೆ ಎದ್ದು ಅಂಗಡಿ ತೆಗೆದು ಕೂತ್ಕೊಂಡು ತೆಗಿಬೇಕು, ಬಾಗಿಲು ಹಾಕೊಂಡು ಹೋಗಿ ಮನೆಗೆ ಹೋಗ್ಬೋದು. ಈ ರೀತಿ ಅಚ್ಚುಕಟ್ಟಾಗಿ ಬಹಳ ಬ್ರ್ಯಾಂಡ್ ವ್ಯವಸ್ಥಿತವಾಗಿ ಈ ಮನೆಗಳನ್ನ, ಅಂಗಡಿಗಳನ್ನ ಇವುಗಳನ್ನೆಲ್ಲ ಕಟ್ಟೋರು. ಎಲ್ಲಿಂದ್ರಲ್ಲಿ ಅಂಗಡಿಗಳು ಇರ್ತಿರ್ಲಿಲ್ಲ, ಸಣ್ಣ ಪುಟ್ಟ ಅಂಗಡಿಗಳಿರೋದು ಜನಕ್ಕೆ ಅವಶ್ಯಕತೆಗೋಸ್ಕರ. ಆದರೆ ಈ ರೀತಿ ಕಮರ್ಷಿಯಲ್ ಆಗಿ ಆಗಿರಲಿಲ್ಲ. ಇವತ್ತು ಕಮರ್ಷಿಯಲ್ ಆಗಿ ಡೆವಲಪ್ ಆಗಿದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಶಿಸ್ತುಬದ್ಧವಾಗಿ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಅಂತ ಪ್ಲಾನ್ ಮಾಡಿದ್ರೆ ಅದನ್ನು ತಂದು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದರೆ, ವ್ಯವಸ್ಥಿತವಾಗಿ ಮಾಡಿದ್ರೆ ಚೆನ್ನಾಗಿರೋದು, ಮೈಸೂರಿನ ಸೌಂದರ್ಯ ಉಳ್ಕೊಳ್ಳೋದು. ಸೊ ಹೀಗಾಗಿ ಮೈಸೂರಿಗೆ ಒಂದು ಪ್ರವಾಸಿ ಬಂತು ಅಂತ ಹೇಳಿದ್ರೆ ಇಡೀ ಒಂದು ದಿವಸ ಇವನ್ನೆಲ್ಲ ನೋಡಕ್ಕೆ ಒಂದು ದಿವಸ ಬೇಕಾಗ್ತಿತ್ತು. ಜೌನಂ ಪ್ಯಾಲೇಸು, ಆರ್ಟ್ ಗ್ಯಾಲರಿ, ಇದು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟು, ಇದು ಪ್ಯಾಲೇಸ್ ಟೇಬಲ್ಸು, ಪ್ಯಾಲೇಸ್ ಗ್ಯಾರೇಜು, ಚಾಮುಂಡಿ ಬೆಟ್ಟ, ಝೂ ಗಾರ್ಡನ್ನು, ಸೈಂಟ್ ಫಿಲೋಮಿನಾಸ್ ಚರ್ಚು, ಇವನ್ನೆಲ್ಲವೇ ನೋಡ್ಬೇಕಾದ್ರೆ ಆಕ್ಚುಲಿ ಒಂದು ದಿವಸ ಆಗ್ಬಿಡೋದು. ಮಾರನೇ ದಿವಸ ಏನಿದ್ರೆ ಶ್ರೀರಂಗಪಟ್ಟಣ, ಬೃಂದಾವನ್ ಗಾರ್ಡನ್ಸು, ಬೃಂದಾವನ್ KRS, ಬೃಂದಾವನ್ ಗಾರ್ಡನ್ಸು, ಇವುಗಳನ್ನ ನೋಡೋದೇ ಆಕ್ಚುಲಿ ಅದೊಂದು ದಿವಸ ಆಗ್ಬಿಡೋದು. ಬೆಳಿಗ್ಗೆ ಶ್ರೀರಂಗಪಟ್ಟಣ ಹೋಯ್ತು ಅಂದರೆ ಅಲ್ಲಿ ಸಾಕಷ್ಟು ಎಲ್ಲ ನೋಡೋಕ್ಕಾಗೋದು, ಅದೇ ಅರ್ಧ ದಿವಸ ಆಗೋದು. ಅಲ್ಲಿಂದ ವಾಪಸ್ ಮೈಸೂರು ಬಂದು ಮತ್ತೆ ಸಾಯಂಕಾಲ ಇದನ್ನ ಬೃಂದಾವನ ಇದರದ್ದು KRS ಅಲ್ಲಿ ಇಲ್ಯುಮಿನೇಷನ್ ಅಲಂಕಾರ ನೋಡೋಕ್ಕೋಸ್ಕರ ಅದಕ್ಕೆ ಸಾಯಂಕಾಲ ಹೋಯ್ತು ಅಂದರೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಅದೊಂದು ದಿವಸ ಆಗೋದು. ಹಾಗಾಗಿ ಮೈಸೂರಿಗೆ ಯಾರಾದರೂ ಬಂತು ಅಂದರೆ 2 ದಿವಸ 3 ದಿವಸ ಇಲ್ಲಿ ಅವರು ಇರಬೇಕಾಗಿ ಬರೋದು. ಇರ್ತಿದ್ರು, ನೋಡಿ ಸಂತೋಷವಾಗಿ ಹೋಗ್ತಾ ಇದ್ರು. ಅದಕ್ಕೆ ಸೌಕರ್ಯಗಳು ಸಾಕಷ್ಟು ಮಟ್ಟಿಗೆ ಸ್ವಲ್ಪ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಇದ್ದಿದ್ದರಿಂದ ಆ ಬ್ರಿಟಿಷ್ ಟೈಪಲ್ಲಿ ಏನು ಬೇಕು ಸೌಕರ್ಯಗಳು ಇರ್ತಿತ್ತು, ಅವೆಲ್ಲ ಚೆನ್ನಾಗಿತ್ತು. ಬಟ್ ಅವೆಲ್ಲ ಇವತ್ತು ಹೋಗಿದೆ. ಅದುವೇ ಅವೆಲ್ಲ ಕೆಲವೆಲ್ಲ ಉಳಿಸ್ಕೋಬಹುದಾಯ್ತು. ಉದಾಹರಣೆ ಮೆಟ್ರೋಪೋಲ್ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಇರಬೇಕಾದ್ರೆ ಬಹಳ ಸಂತೋಷ ಆಗೋದು. ಆ ದೊಡ್ಡ ಕೊಠಡಿಗಳು ಇವೆಲ್ಲನೂ ಬಹಳ ಚೆನ್ನಾಗಿತ್ತು, ಅಲ್ಲಿ ಸರ್ವೀಸು ಎಲ್ಲನೂ. ಸೊ ಹೀಗಾಗಿ ಮೈಸೂರಿಗೆ ಯಾವತ್ತು ಪ್ರವಾಸಿಗರ ಮಾತ್ರ ಕಷ್ಟ ಆಗ್ತಿಲ್ಲ. ಬಹಳ ದೊಡ್ಡ ಮನುಷ್ಯರು ಬಂತು ಅಂತಂದ್ರೆ ಅವರು ಇಲ್ಲಿ ಲಲಿತ ಮಹಲಲ್ಲಿ ಇರ್ಬೋದಾಗಿತ್ತು, ಚಾಮುಂಡಿ ಗೆಸ್ಟ್ ಹೌಸಲ್ಲಿ ಇರ್ಬೋದಾಗಿತ್ತು, ಗೌರ್ಮೆಂಟ್ ಹೌಸಲ್ಲಿ ಇರ್ಬೋದಾಗಿತ್ತು. ಹೀಗಾಗಿ ಮೈಸೂರು ಒಂದು ಪ್ರವಾಸಿ ಕೇಂದ್ರವಾಗಿದ್ದುವೆ ಅದರ ಸೌಂದರ್ಯ ಉಳಿಸ್ಕೊಂಡಿತ್ತು. ಹೀಗಾಗಿ ಇದು ಸುಂದರವಾದ ಜಾಗ ಆಗಿತ್ತು.